ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಆರ್ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ. ಇದು 3 ಜನ ಮಕ್ಕಳ ಕಥೆನ ನಿಮಗೆ ಹೇಳ್ತೀನಿ ನೋಡಿ. ಒಂದೂರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ. ಅವನಿಗೆ 3 ಜನ ಮಕ್ಕಳಿರ್ತಾರೆ. 3 ಜನ ಮಕ್ಕಳು ಸೋಮಾರಿಗಳು, ಏನು ಕೆಲಸ ಮಾಡ್ತಿರೋದಿಲ್ಲ. ಅಪ್ಪ ಶ್ರೀಮಂತ ಅಲ್ವಾ, ಬೇಕಾದಷ್ಟು ದುಡ್ಡಿಟ್ಟಿರ್ತಾನೆ. ಆ ದುಡ್ಡನ್ನು ಲಂಗು ಲಗಮು ಇಲ್ಲದೆ ಖರ್ಚು ಮಾಡ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಇರ್ತಾರೆ. ಆವಾಗ ಅವನಿಗೆ ತುಂಬ ಯೋಚನೆ ಆಗುತ್ತೆ, ಹೀಗಾದರೆ ಹೇಗಪ್ಪ, ನನ್ನ ಮುಂದೆ ಮಕ್ಕಳ ಭವಿಷ್ಯ ಏನು, ಹೀಗೆಲ್ಲ ಆದರೆ ನಾನು ಮಾಡಿಟ್ಟಿರೋ ದುಡ್ಡು ಆಸ್ತಿ ಎಲ್ಲ ಇವ್ರು ಹಾಳು ಮಾಡಿಬಿಡ್ತಾರೆ, ಏನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಾನೆ. ಆವಾಗ ಅವನಿಗೆ ಒಂದು ಯೋಚನೆ ಬರುತ್ತೆ. ಮಕ್ಕಳೇ, ಏನು ಮಾಡ್ತಾನೆ, 3 ಜನ ಮಕ್ಕಳನ್ನ ಕರೀತಾನೆ. ಕರೆದು, ನೋಡಿ ಮಕ್ಕಳೇ, ನಾನು ಇಷ್ಟೆಲ್ಲ ಹಣನ ಸಂಪಾದನೆ ಮಾಡಿಟ್ಟಿದ್ದೀನಿ. ಸೊ ಮುಂದೆ ನೀವೆಲ್ಲ ನೋಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಒಂದು 6 ತಿಂಗಳು ತೀರ್ಥಯಾತ್ರೆಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಸರಿಯಪ್ಪ, ನೀನು ಹೋಗ್ಬಾ, ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ನೆಕ್ಸ್ಟ್ ಡೇ ಅದು ಹೋಗೋಕ್ಕಿಂತ ಮೊದಲು ದೊಡ್ಡ ಮಗನ ಕರೆದ್ಬಿಟ್ಟು ಅವನಿಗೆ ಒಂದು 3 ಚೀಲ ಅಂದರೆ 3 ಬ್ಯಾಗ್ಗಳಷ್ಟು ಚಿನ್ನದ ನಾಣ್ಯಗಳನ್ನ ಕೊಡ್ತಾನೆ. ಒಂದು ಸಣ್ಣ ಬ್ಯಾಗ್ ಇರ್ತಾವಲ್ಲ ಆ ಥರ 3 ಚೀಲ ಸಣ್ಣವು. ನೆಕ್ಸ್ಟು ಎರಡನೇ ಮಗನಿಗೆ ಕರೆದು ಅವನಿಗೊಂದು 2 ಸಣ್ಣ ಕೈ ಚೀಲಗಳಲ್ಲಿ ದುಡ್ಡನ್ನು ಕೊಡ್ತಾನೆ, ನಾಣ್ಯಗಳನ್ನು ಕೊಡ್ತಾನೆ. ಇನ್ನು ಚಿಕ್ಕ ಮಗ ಇರ್ತಾನೆ, ಅವನಿಗೆ ಒಂದೇ ಚೀಲ ಕೊಡ್ತಾನೆ, ಚಿಕ್ಕವನು ಅಂತ ಹೇಳಿ. ಸರಿ ಆಯಿತು, 3 ಜನಕ್ಕೆ ಹೇಳಿ, ನೋಡಿ ನೀವೇನಾದರೂ ಮಾಡ್ಕೊಳ್ಳಿ, ಎಷ್ಟಾದರೂ ಖರ್ಚು ಮಾಡ್ಕೊಳ್ಳಿ, 6 ತಿಂಗಳು ನನ್ನ ಮನೇಲಿರೋದಿಲ್ಲ, ನಾನು ತೀರ್ಥಯಾತ್ರೆಗೆ ಹೋಗಿ ಬರ್ತೀನಿ, ಆಯಿತಾ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳಿ ಅವನು ಹೊರಡ್ತಾನೆ. ಮಕ್ಕಳೇ, ಸರಿ ಅವನು ಹೋದ. ಈ ಕಡೆ ದೊಡ್ಡವನು, ಅಯ್ಯೋ ಅಪ್ಪ, ನನಗೆ ಎಷ್ಟೊಂದು ನನ್ನ ನಂಬಿಕೆ ಇಟ್ಟು ನನ್ನ ಮೇಲೆ ವಿಶ್ವಾಸ ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ಇವನ್ನ ನಾನು ಜೋಪಾನವಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ, ಯಾಕೆ ಬಂದಿದ್ದು, ಸುಮ್ಮನೆ ಹಾಳು ಮಾಡಿದರೆ ವೇಸ್ಟ್ ಆಗುತ್ತೆ ಅಂಥೇಳಿ ಆ 3 ಒಂದು ಕೈ ಚೀಲದ ನಾಣ್ಯಗಳನ್ನು ಏನು ಮಾಡ್ತಾನೆ, ಎತ್ತಿಟ್ಬಿಡ್ತಾನೆ. ಎತ್ತಿಟ್ಟು ಬೀರುವಿನಲ್ಲಿ ಎತ್ತಿಟ್ಟು ತನಗೆ ಏನಕ್ಕೆ ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ತಕ್ಕೊಂಡು ಖರ್ಚು ಮಾಡ್ತಾನೆ. ಹಾಗೆ ಸುಮ್ಮನೆ ದುಂದು ವೆಚ್ಚ ಮಾಡೋದಿಲ್ಲ, ಸುಮ್ಮನೆ ಖರ್ಚು ಮಾಡೋದಿಲ್ಲ, ತುಂಬ ಜೋಪಾನವಾಗಿ ಹಣವನ್ನು ಮುಚ್ಚಿಡ್ತಾನೆ, ಅಂದರೆ ಕಾಯ್ದಿರಿಸ್ಕೋತಾನೆ. ಇನ್ನು ಎರಡನೇ ಮಗ ಏನು ಮಾಡ್ತಾನೆ, ಅಯ್ಯೋ ಮನೆ ಜವಾಬ್ದಾರಿ ಎಲ್ಲ ಹೇಗಿದ್ರು ಅಣ್ಣಂದಲ್ವಾ, ನಾನೇನು ಮಾಡೋದಿದೆ ಅಂಥೇಳಿ ಚೆನ್ನಾಗಿ ಹಣ ಖರ್ಚು ಮಾಡ್ತಾನೆ. ಅಪ್ಪ ಹೇಗೂ ಹೇಳಿದ್ದಾನಲ್ಲ, ನಿಮ್ಗೆ ಹೇಗೆ ಬೇಕೋ ಹಾಗೆ ಖರ್ಚು ಮಾಡ್ಕೊಳ್ಳಿ ಅಂತ. ಸರಿ, ಚೆನ್ನಾಗಿ ಖರ್ಚು ಮಾಡಿಕೊಂಡ್ರು, ಎಲ್ಲ ಮೋಜು ಮಸ್ತಿ ಮಾಡ್ದ, ಸಿಕ್ಕಾಪಟ್ಟೆ ದುಡ್ಡೆಲ್ಲ ಖರ್ಚು ಮಾಡ್ದ, ಖಾಲಿ ಕೈಲಿ ಕುತ್ಕೊಂಡ. ಇನ್ನು 3ನೇ ಮಗ ಪಾಪ ಚಿಕ್ಕವನಲ್ಲ, ಅವನಿಗೆ ಒಂದೇ ಬ್ಯಾಗ್ ಸಿಕ್ಕಿರುತ್ತೆ, ಒಂದೇ ಕೈ ಚೀಲ ಸಿಕ್ಕಿರುತ್ತೆ. ಆವಾಗ ಅವನು ಅಂತಾನೆ, ನಾನು ಚಿಕ್ಕವನು, ನನಗೆ ಯಾವಾಗಲೂ ಸ್ವಲ್ಪನೇ ಕೊಟ್ಬಿಡ್ತಾನೆ ಅಪ್ಪ, ನಾನು ಏನು ಮಾಡಬೇಕು ಅಂತ ಹೇಳಿ ಈ ಹಣನ ಸುಮ್ಮನೆ ಇಡೋದಕ್ಕಿಂತ ಏನಾದರೂ ಇದನ್ನು ಬಳಸಬೇಕು, ಇದನ್ನು ಉಪಯೋಗಿಸ್ಕೋಬೇಕು ಅಂದ್ಕೊಂಡು ಅವನು ಹಣನ ಇಟ್ಕೊಂಡು ಸದಾ ಏನೇನೋ ಕೆಲಸಗಳನ್ನ ಮಾಡ್ತಾ ಅದು ಬ್ಯುಸಿ ಆಗಿಬಿಡ್ತಾನೆ. ಸರಿ ಆಯಿತು, 6 ತಿಂಗಳು ಕಳೆದೋಯ್ತು. ಮಕ್ಕಳೇ, ಯಾರು ಬಂದರು, ಅವರಪ್ಪ ರಿಟರ್ನ್ ಬಂದುಬಿಟ್ಟು ಅವನೇನು ಮಾಡ್ತಾನೆ, ಒಬ್ಬೊಬ್ಬರ ಮಗನ ಕರೆದು ಕೇಳ್ತಾನೆ, ಏನೇನು ಮಾಡಿದ್ರಿ, ನಾನು 6 ತಿಂಗಳಿರಲಿಲ್ವಲ್ಲ ಅಂತ ಹೇಳಿದಾಗ ದೊಡ್ಡ ಮಗ ಹೇಳ್ತಾನೆ, ಅಪ್ಪ ನೀನು ಕೊಟ್ಟಿರೋ 3 ಚೀಲ ಹಾಗೇ ಇದೆ ನೋಡು, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಮನೆಗೆ ಏನು ಅವಶ್ಯಕತೆ ಇದೆ ಅಷ್ಟು ಖರ್ಚು ಮಾಡಿದ್ದೀನಿ, ನಾನು ಏನೂ ದುಂದು ಮಾಡಿಲ್ಲ, ಏನೂ ವ್ಯರ್ಥ ಮಾಡಿಲ್ಲ, ವೇಸ್ಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಅವನಿಗೆ ಯಾಕೋ ಅಷ್ಟು ಸಮಾಧಾನ ಅನ್ನಿಸ್ಲಿಲ್ಲ. ಸರಿ ಬಿಡಪ್ಪ, ಒಳ್ಳೆ ಕೆಲಸ ಮಾಡಿದೆ ಅಂತ ಸುಮ್ಮನೆ ಆಗ್ತಾನೆ. ಎರಡನೇ ಮಗ ಹೇಳ್ತಾನೆ, ಅಪ್ಪ ನೀನು ಹೇಳಿದ್ದೆಲ್ಲ ಖರ್ಚು ಮಾಡು ಅಂತ, ನಾನು ಚೆನ್ನಾಗಿ ಖರ್ಚು ಮಾಡಿದೆ, ಫ್ರೆಂಡ್ಸ್ ಜೊತೆ ತಿರುಗಿದೆ, ಮೌಜು ಮಾಡಿದೆ, ಮಸ್ತಿ ಮಾಡಿದೆ, ಎಂಜಾಯ್ ಮಾಡಿದೆ. ಅಂದ್ಕೋತಾನೆ ಅವರಪ್ಪ, ಎಂಥ ದೊಡ್ಡ ಮಗ ಇದ್ದಾನೆ ಅಂದ್ಕೊಂಡು ನೆಕ್ಸ್ಟ್ 3ನೇ ಮಗನ ಕರೀತಾನೆ. ಏನು ಮಾಡಿದೆಪ್ಪ ನೀನು ಅಂದಾಗ, ಅಪ್ಪ ನೀನು ನನಗೆ ಎಲ್ಲರಿಗಿಂತ ಕಡಿಮೆ ದುಡ್ಡು ಕೊಟ್ಟಿದ್ದಿ, ನಾನು ಈ ದುಡ್ಡನ್ನ ಇಟ್ಕೊಂಡು ಒಂದು ಸಣ್ಣ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಅಪ್ಪ. ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಾನು 1ಕ್ಕಿಂತ 2 ದುಡ್ಡು ಕಳಿಸಿದ್ದೀನಿ. ನೀನು ನನಗೆ ಹೋಗೋವಾಗ ಒಂದೇ ಬ್ಯಾಗ್ನ ದುಡ್ಡು ಕೊಟ್ಟಿದ್ದೆ, ಒಂದು ಸಣ್ಣ ಚೀಲ, ಒಂದು ಚಿಕ್ಕ ಬ್ಯಾಗಲ್ಲಿ ನನಗೆ ದುಡ್ಡು ಕೊಟ್ಟಿದ್ದೆ, ಇವತ್ತು ಅದನ್ನು 3ರಷ್ಟು ಮಾಡಿದ್ದೀನಿ ಅಪ್ಪ, ತಗೋ ಅಂತ ವಾಪಸ್ ಕೊಡ್ತಾನೆ. ಎಷ್ಟು ಖುಷಿ ಆಯಿತು ಅವರಪ್ಪಂಗೆ. ಪರವಾಗಿಲ್ಲ, ನನ್ನ 3 ಮಕ್ಕಳು ಅಯೋಗ್ಯರು ಅಂದ್ಕೊಂಡಿದ್ದೆ, ಒಬ್ಬನಾದರೂ ಜಾಣ ಇದ್ದಾನಲ್ಲ, ತುಂಬ ಸಂತೋಷ ಆಯಿತು ಅಂಥೇಳಿ ತುಂಬ ಖುಷಿಯಾಗುತ್ತೆ. ಈ ಮನೆ ಮಂತನವನ್ನು ನೀಟಾಗಿ ನಡೆಸ್ಕೊಂಡು ಹೋಗೋನು ಸಣ್ಣ ಮಗನೇ ಅಂತ ಅವನು ಡಿಸೈಡ್ ಮಾಡಿ ಎಲ್ಲ ಜವಾಬ್ದಾರಿಯನ್ನು ಸಣ್ಣ ಮಗನಿಗೆ ಕೊಡ್ತಾನೆ. ದೊಡ್ಡ ಮಗ ಈ ಕಡೆ ಲಾಭನೂ ಗಳಿಸ್ಲಿಲ್ಲ, ಈ ಕಡೆ ನಷ್ಟನೂ ಗಳಿಸ್ಲಿಲ್ಲ, ಸುಮ್ಮನೆ ಯಥಾಸ್ಥಿತಿಲಿದ್ದ. ಎರಡನೇ ಮಗ ಎಲ್ಲವನ್ನ ಹಾಳು ಮಾಡ್ದ. ಆದರೆ 3ನೇ ಮಗ
ಒಂದಕ್ಕೆ ಎರಡರಷ್ಟು ಮಾಡಿ ಬಿಸ್ನೆಸ್ ಮಾಡಿ ವ್ಯಾಪಾರ ಮಾಡಿ ಆ ಹಣವನ್ನು ಸಂಗ್ರಹಿಸಿ ಅದು ಕಷ್ಟಕಾಲಕ್ಕೆ ಬರುತ್ತೆ ಅನ್ನೋದನ್ನು ಯೋಚನೆ ಮಾಡ್ದ. ನೋಡಿ ಮಕ್ಕಳೇ, ನಾವು ಇಲ್ಲಿ ಈ ಕಥೆಯಿಂದ ತಿಳ್ಕೊಳೋದೇನು ಅಂದರೆ, ಹಣದ ಅವಶ್ಯಕತೆ ಎಲ್ಲರಿಗೂ ಇರುತ್ತೆ, ಹೌದಾ? ಆದರೆ ಹಣವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು. ಇಲ್ಲಾಂದರೆ ಎಂತಹ ಕಷ್ಟ ಬಂದಾಗ ಅಥವಾ ಎಂತಹ ಸಮಯ ಬಂದಾಗ ಹಣ ಇಲ್ಲದೇ ತುಂಬ ಕಷ್ಟಪಡಬೇಕಾಗತ್ತೆ. ಇದ್ದಾಗ ಖರ್ಚು ಮಾಡಿ, ಇಲ್ಲದಾಗ ಇವ್ರ ಹತ್ರ ಬೇಡೋದಕ್ಕಿಂತ ಇರೋ ಹಣನ ನೀಟಾಗಿ ಜೋಪಾನ ಮಾಡಿಕೊಂಡು ಅದರಿಂದ ಇನ್ನಷ್ಟು ಜಾಸ್ತಿ ಗಳಿಸೋವಂತಹ ಉದ್ಯೋಗಗಳನ್ನು ಮಾಡ್ತಾ ಒಳ್ಳೆ ರೀತಿಯಿಂದ ಜೀವನ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ. ಅರ್ಥ ಆಯ್ತಾ? ಯಾಕೆಂದರೆ ಆ ದೊಡ್ಡ ಮಗನ ಹೇಗಿದ್ದ, ಎರಡನೇ ಮಗ ಹೇಗಿದ್ದ, ಮೂರನೇ ಮಗ ಹೇಗಾದ, ಇದರಿಂದ ತಂದೆಗೆ ಎಷ್ಟು ಖುಷಿ ಆಯಿತು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊತೀವಿ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿನೂ ತಮ್ಮ ಮಕ್ಕಳು ಒಳ್ಳೆ ರೀತಿಯಿಂದ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾರೆ, ಅಲ್ವ ಮಕ್ಕಳೇ? ನೀವು ಅಷ್ಟೇ ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನೀವು ಒಳ್ಳೆ ರೀತಿಯಿಂದ ಓದಿ ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಳಿ ಮಕ್ಕಳೇ. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೊಂದು ಕಥೆಯೊಂದಿಗೆ ಸಿಗೋಣ ಮಕ್ಕಳೇ. ಬಾಯ್.